ಲೇಡೀಸ್ ಕಾರ್ನರ್. ನನ್ನ ತುಂಬ ಜನ ಪರ್ಸ್ನಲಾಗಿ ಡಿ ಎಮ್ ಮಾಡಿ ಕೇಳ್ತಿದ್ದಾರೆ, ಯಾಕೆ ನೀವು ಡೈಲಿ ವ್ಲಾಗ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವತ್ತು ಏನು ಕೆಲಸ ಅಂದರೆ ಬ್ಲೌಸ್ ವರ್ಕ್ ಯಾವುದೂ ಇಲ್ಲದೆ ಇರೋದ್ರಿಂದ ಫ್ರೀ ಆಗಿರೋದಕ್ಕೆ ನನ್ನ ಸಿಂಪಲ್ ಡೈಲಿ ಲೈಫು ರುಟೀನ್ ಹೇಗಿರುತ್ತೆ ಅಂದ್ಬಿಟ್ಟು ಒಂದು ವ್ಲಾಗ್ ಮಾಡೋಣ, ಯಾಕೆ ನಾನು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಬೆಳಗ್ಗೆ ಎದ್ದು ಒಂದು ಸೈಡ್ ಅನ್ನಕ್ಕೆ ಹಾಗೆ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಲು ಕಾಯೋದಕ್ಕೆ ಇಟ್ಟು ಹಾಗೆ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೆಕ್ಸ್ಟು ನಾವು ಕಾಫಿ ಕುಡಿಯೋದ್ರಿಂದ ನಾವು 3 ಜನ ಇರೋದು, ನಾನು, ನನ್ನ ಮಗ, ನನ್ನ ಹಸ್ಬೆಂಡು. ಸೊ ಮಗುಗೆ ಕಾಫಿ ಆಗಲಿ ಹಾಲಾಗಲಿ ಏನೂ ಕೊಡೋದಿಲ್ಲ. ಸೊ ಹಾಗಾಗಿ ನಾವೇ ಕಾಫಿ ಇಟ್ಕೊಂಡು ಕಾಫಿ ಮಾಡಿ ಕುಡಿದು ಬಿಟ್ಟು ನೆಕ್ಸ್ಟು ಸ್ವಲ್ಪ ಪಾತ್ರೆಗಳಿತ್ತು, ಕಾಫಿ ಮಾಡ್ತಾನೆ ಪಾತ್ರೆ ತೊಳೆದೆ, ಹಾಗೆ ಇನ್ನೂ ಸ್ವಲ್ಪ ಪಾತ್ರೆಗಳಿದ್ದಿದ್ದಕ್ಕೆ ಅದನ್ನೆಲ್ಲ ತೊಳೆದು ಅದಾದಮೇಲೆ ಮಗುಗೆ ನಾಷ್ಟ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ IHB ಅಯ್ಯಂಗಾರ್ ಪುಳಿಯೋಗರೆ ಪೌಡರ್ನ ನಾನು ಯೂಸ್ ಮಾಡ್ತಾ ಇರೋದು. ಸೊ ಇದು ಒಂಥರ ಚೆನ್ನಾಗಿರುತ್ತೆ, ದೇವಸ್ಥಾನದಲ್ಲಿ ತಿಂತೀವಲ್ಲ ಅದೇ ರೀತಿ ಇರುತ್ತೆ ಟೇಸ್ಟು. ಸೊ ಹಾಗಾಗಿ ಇದು ನನ್ನ ಮಗ ತುಂಬಾ ಇಷ್ಟಪಡ್ತಾನೆ, ಖಾರವಾಗಿರುತ್ತೆ ಅನ್ನೋ ಅಂತ. ಸೊ ನೀವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 2 ಡೇಸ್ 3 ಡೇಸ್ ನೀವು ಯಾವಾಗಾದರೂ ಕೊಡಿ, ನನ್ನ ಮಗ ತುಂಬಾ ಇಷ್ಟಪಟ್ಟು ತಿಂತಾನೆ IHB ಅಯ್ಯಂಗಾರ್ ಪುಳಿಯೋಗರೆ. ಅದಕ್ಕೋಸ್ಕರ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಸೊ ನನ್ನ ಹಸ್ಬೆಂಡು ಟಿಫನ್ ಬೇಡ ಅಂತ ಅಂದ್ಬಿಟ್ಟು ಹೋದ್ರು ಆಫೀಸ್ಗೆ. ಸೊ ನನಗೆ ನನ್ನ ಮಗನಿಗೆ ನಾವು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊತೀನಿ. ಜಸ್ಟ್ ಎಣ್ಣೆಗೆ ಸಾಸಿವೆ ಕರಿಬೇವು ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಪುಳಿಯೋಗರೆ ಪೌಡರ್ನ ಹಾಕಿ ಮಿಕ್ಸ್ ಮಾಡೋದಷ್ಟೇ. ಒಂದು 2 ಮಿನಿಟ್ಸು ಹಾಗೆ ಲೋ ಫ್ಲೇಮಲ್ಲಿ ನಾನು ಬಿಸಿ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ರೈಸ್ನ ಮಿಕ್ಸ್ ಮಾಡ್ಕೊತೀನಿ, ನೋಡ್ತಾ ಇರ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ನಮಗೆಲ್ಲ ಅನಿಸುತ್ತೆ ದೇವಸ್ಥಾನದಲ್ಲಿ ಸಿಗೋ ಥರ ಪುಳಿಯೋಗರೆ ಮಾಡೋದಕ್ಕಾಗಲ್ವಲ್ಲ ಅಂದ್ಬಿಟ್ಟು, ಆದರೆ ಇದು ಅಯ್ಯಂಗಾರ್ ಪುಳಿಯೋಗರೆ ಬಂದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡೋ ಹಾಗಿದ್ರೆ ಟ್ರೈ ಮಾಡಿ. ಸೊ ಟಿಫನ್ ಎಲ್ಲ ಮುಗಿಸಿದ ಮೇಲೆ ಇನ್ನೂ ಒಂದು ಏನು ಅಂದರೆ ನನ್ನ ಮಗನಿಗೆ ಬೌಲಲ್ಲಿ ಹಾಕಿ ಪ್ಲೇಟಲ್ಲಿ ಹಾಕ್ಕೊಟ್ರೆ ತುಂಬಾ ಖುಷಿಯಿಂದ ತಿಂತಾನೆ. ಅದು ಅವನೇ ಎತ್ಕೊಂಡು ತಿಂತಾನೆ, ತುಂಬ ಖುಷಿಯಾಗಿ ಇಷ್ಟಪಟ್ಟು ತಿಂತಾನೆ ನನ್ನ ಮಗ. ಅವನು ಎತ್ಕೊಂಡು ತಿನ್ನೋದು ಅಂತ ಅಂದರೆ ಪುಳಿಯೋಗರೆ ಒಂದನ್ನೇ ಇಷ್ಟಪಟ್ಟು ತಿಂತಾನೆ, ನೋಡ್ತಾ ಇರ್ಬೋದು. ಈ ಥರ ಬೌಲಲ್ಲಿ ಹಾಕಿ ನಾನು ಪ್ರಿಪೇರ್ ಮಾಡಿ ಕೊಟ್ಟರೆ ಅವನಿಗೆ ಏನೋ ಒಂಥರ ಖುಷಿ. ನೆಕ್ಸ್ಟು ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ನನಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ 3 ಸ್ಯಾರಿ ಕಳಿಸ್ಕೊಟ್ಟಿದ್ರು, 3 ಸ್ಯಾರಿ 1 ಬ್ಲೌಸು. ಅವರು ಕೊಡಗುನಲ್ಲಿರೋದ್ರಿಂದ ಏನೋ ಅವರಿಗೆ ಬ್ಯಾಕ್ ನೆಕ್ ಡಿಸೈನ್ ಎಲ್ಲ ಬೇಡವಂತೆ. ಸೊ ಸ್ಲೀವಿಗೆ ಮಾತ್ರ ವರ್ಕ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಒಂದು ಬ್ಲೌಸು ಹಾಗೆ 3 ಸ್ಯಾರಿಗೆ ಕುಚ್ಚು ಹಾಕೋದನ್ನು ಕೊಟ್ಟಿದ್ರು, ತೋರಿಸ್ತಾ ಇದ್ದೀನಿ ನೋಡಿ. 3 ಸ್ಯಾರಿನ ಕೊಟ್ಟು ಕಳಿಸಿದ್ರು. ಸೊ ನಾನು ಸಂಜೆ ಅಷ್ಟರಲ್ಲಿ ಅದನ್ನು ಮುಗಿಸಿ ನಾನು ರ್ಯಾಪಿಡೋ ಮಾಡಬೇಕಾಗಿತ್ತು. ಸೊ ನಿಮಗೂ ಯಾರಿಗಾದರೂ ಹೀಗೆ ನಿಮಗೆ ವರ್ಕ್ ಮಾಡಿಸೋದಾಗಲಿ ಕುಚ್ಚು ಹಾಕ್ಸೋದಾಗಲಿ ಯಾರೇ ಇದ್ದರೂ ಕೂಡ ನೀವು ನನಗೆ ಕಳಿಸ್ಕೊಡ್ಬೋದು. ನಾವು ಆಲ್ ಓವರ್ ಇಂಡಿಯಾ ಎಲ್ಲಿಂದ ಬಂದರೂ ಕೂಡ ನಾವು ವರ್ಕ್ ಮಾಡಿ ಕೊಡ್ತೀವಿ, ಹಾಗೆ ರಿಟರ್ನ್ ಕೊರಿಯರ್ ಮಾಡ್ತೀವಿ. ಅಕಸ್ಮಾತ್ ನೀವು ಬೆಂಗಳೂರು ನಿಯರ್ HSR ಲೇಔಟು, ಬೊಮ್ಮನಹಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ, JP ನಗರ್, ಆನೇಕಲ್ಲು ಅಥವಾ ಜಿಗಣಿ ಈ ಥರದ ಹತ್ರ ಇದ್ದರೆ ನೀವು ಆರಾಮಾಗಿ ಕಳಿಸ್ಬೋದು. ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಸೊ ಅದನ್ನು ತಗೊಂಡು ನಾನು ಕುಚ್ಚು ಹಾಕ್ತಾಯಿದ್ದೀನಿ. ಸ್ಯಾರಿ 3 ಸ್ಯಾರಿ ಇದೆಯಲ್ವ, 3 ಸ್ಯಾರಿಗೂ ಬೇಬಿ ಕುಚ್ಚೆ ಕೇಳಿದರು. ಸೊ ನಾನು ಕುಚ್ಚು ಹಾಕ್ತಾಯಿದ್ದೀನಿ. ಕುಚ್ಚೆಲ್ಲ ಹಾಕಿ ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ 4:30 ಆಗಿಬಿಟ್ಟಿತ್ತು. 4:30 ಆಗಿಬಿಟ್ಟಿತ್ತಲ್ವ, ಮತ್ತು ಅವತ್ತು ಮಂಡೇ ಆಗಿದ್ದರಿಂದ ನನಗೆ ಪೂಜೆ ಮಾಡೋದು ಕೂಡ ಇತ್ತು. ಸೊ ಮಗು ಅವನ ಪಾಡ್ಗೆ ಅವ್ನು TV ನೋಡಿಕೊಂಡು ಫ್ರೆಂಡ್ಸ್ಗಳ ಜೊತೆ ಆಟ ಆಡಿಕೊಂಡು ಆರಾಮಾಗಿದ್ದ. ಈಗ ಸ್ಕೂಲ್ ರಜೆ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಾಯಿದೆ ಮಕ್ಕಳು ನೋಡ್ಕೊಳ್ಳೋದು. ಹೇಗೆ ಅಂತಂದರೆ ಅವರಿಗೆ ಟೈಮ್ ಪಾಸು ಆಗ್ತಿಲ್ಲ. TV ನೋಡಿದ್ರು ಕೂಡ ಎಷ್ಟು ಅಂತ ನೋಡ್ತಾರೆ, ಅವರಿಗೆ ಬೇಜಾರಾಗ್ಬಿಡುತ್ತೆ TV ನೋಡೋದ್ರಿಂದ. ಸೊ ಆಚೆ ಹೋಗಿ ಆಡ್ಕೊತಾನೆ, ಸ್ವಲ್ಪ ಹೊತ್ತು ಆಡಿಕೊಂಡು ನೆಕ್ಸ್ಟು ಮನೆಗೆ ಬರ್ತಾನೆ. ಸೊ ನಾನು ವರ್ಕೆಲ್ಲ ಮುಗಿಸಿ ಅದಾದಮೇಲೆ ನನಗೆ ಇನ್ನೂ ಬ್ಯಾಲೆನ್ಸು ಕೆಲಸಗಳಿರುತ್ತೆ. ಸೊ ಅದನ್ನು ನೋಡ್ಕೊತೀನಿ. ಇದು ನನಗೆ ಡೈಲಿ ವ್ಲಾಗ್ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ಪರ್ಸ್ನಲ್ಲಾಗಿ ನನಗೆ DM ಮಾಡಿ ಕೇಳ್ತಿದ್ದಾರೆ, ಯಾಕೆ ನೀವು ಇದು ಡೈಲಿ ವ್ಲಾಗ್ ಮಾಡೋದಿಲ್ಲ, ಮಾಡಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ದಯವಿಟ್ಟು ನಿಮಗೆ ಈ ಥರದ್ದು ಡೈಲಿ ವ್ಲಾಗ್ ಇಷ್ಟ ಆಗುತ್ತೆ ಅಂತಂದರೆ ನಾನು ಮುಂದೆ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ಹಾಗೆ ಇನ್ನೂ ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡಿದವರು ಒಂದು ಲೈಕ್ ಮಾಡಿ ಅಥವಾ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ನಮಗೆ ಅದರಿಂದ ಒಂದು ಎನ್ಕರೇಜ್ ಅನ್ನೋದು ಸಿಗುತ್ತೆ, ಖುಷಿ ಆಗುತ್ತೆ, ಮೋಟಿವೇಟ್ ಆಗ್ತೀವಿ. ಸೊ ನನ್ನ ವಿಡಿಯೋನು
ಜನಕ್ಕೆ ರೀಚ್ ಆಗ್ತಿದೆ, ಇಷ್ಟ ಆಗ್ತಿದೆ ಅನ್ನೋ ಖುಷಿ ನಮಗೂ ಸಿಗುತ್ತೆ. ಸೊ ಇದರಿಂದ ನಮಗೇನು ದುಡ್ಡಂತೂ ಬರ್ತಾಯಿಲ್ಲ. ನಿಮಗೂ ಯಾರಿಗಾದ್ರೂ ಬ್ಲೌಸ್ ವರ್ಕ್ ಬೇಕು ಅಂದರೆ ನಾವು ಸ್ಯಾರಿ ಕುಚ್ಚು ಕೂಡ ಹಾಕ್ತೀವಿ, ಹಾಗೆ ಕ್ರೋಶ ಕುಚ್ಚು ಎಲ್ಲ ಥರದ ಕುಚ್ಚುಗಳು ಕೂಡ ಹಾಕ್ತೀವಿ. ಹಾಗೆ ನಾವು ಬ್ಲೌಸ್ ಡಿಸೈನ್ಸ್ ಕೂಡ ಮಾಡ್ತೀವಿ. ಸಿಂಪಲ್ ಡಿಸೈನ್ಸಿಂದ ಬ್ರೈಡಲ್ ಬ್ಲೌಸ್ಗಳವರೆಗೂ ಕೂಡ ನಾವು ವರ್ಕ್ ಮಾಡಿ ಕೊಡ್ತೀವಿ. ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನನ್ನ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಹಾಗೆ ಪ್ರೈಸ್ ಡೀಟೇಲ್ಸ್ನು ಕೂಡ ನಾನು ಶೇರ್ ಮಾಡ್ತೀನಿ. ಮತ್ತು ಇನ್ನೂ ಏನು ಹೇಳಬೇಕು ಅಂತ ಅಂದರೆ ಈ HSR ಲೇಔಟು ಮತ್ತು ನಿಯರ್ ಬ್ಯಾಂಗ್ಳೂರಲ್ಲಿದ್ದರೆ ನಾನು ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀವಿ. ಹಾಗೆ ನೀವು ಕೂಡ ಡುನ್ಝೋ ಅಥವಾ ರ್ಯಾಪಿಡೋ ಮಾಡಿ ನನಗೆ ಕಳಿಸ್ಕೊಡ್ಬೋದು. ಇಲ್ಲ ಅಂದರೆ ನೀವೇ ಮನೆ ಹತ್ರ ಬಂದು ಕೂಡ ನೀವು ನೋಡ್ತಾ ಇರ್ಬೋದು. ಫೈನಲ್ ಆಗಿ 3 ಸ್ಯಾರಿಗೂ ನಾನು ವರ್ಕ್ ಹಾಕಿದ್ದೀನಿ, ಕುಚ್ಚು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಸ್ಯಾರಿಗಳು ಅಷ್ಟೇ ತುಂಬ ಸಿಂಪಲ್ಲಾಗಿತ್ತು. ಅವ್ರು ಕೇಳಿದ ಹಾಗೆಯೇ ಒಂದು ಸ್ಯಾರಿ ಪರ್ಪಲ್ಗೆ ಮಾತ್ರ ಅದು ಸೇಮ್ ಕಲರೇ ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಸೇಮ್ ಕಲರ್ ಹಾಕಿದ್ದೀನಿ, ಸೆಲ್ಫ್ ಕಲರಲ್ಲೇ ಹಾಕಿದ್ದೀನಿ. ಇನ್ನೂ 2 ಸ್ಯಾರಿಗೆ ಬಂದುಬಿಟ್ಟು ಆಲ್ಟರ್ನೇಟ್ ಕಲರ್ಸ್ನ ಯೂಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ವರ್ಕು. ಹಾಗೆ ಕಸ್ಟಮರ್ಗೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಹಾಗಾಗಿ ಮನೆ ಒರೆಸಿ ಸ್ನಾನ ಮಾಡಿ ಮಂಡೇ ಆಗಿದ್ದರಿಂದ ಪೂಜೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ನೀಟಾಗಿ ಪೂಜೆ ಮಾಡಿಕೊಂಡೆ. ಅಷ್ಟರಲ್ಲಿ ಅಮ್ಮನೂ ಬಂದರು. ಅಮ್ಮ ಬಂದು ತುಂಬ ದಿನ ಆಗಿತ್ತು. ಸೊ ಬಂದ ಮೇಲೆ ಅವರಿಗೂ ಕಾಫಿ ಕೊಟ್ಟು ನಾನು ಕಾಫಿ ಕುಡಿದು ಹಾಗೆ ಸ್ವಲ್ಪ ಹೊತ್ತು ಆರಾಮಾಗಿ ಮಾತಾಡ್ಕೊಂಡಿದ್ವಿ. ಅಜ್ಜಿ ಮೊಮ್ಮಗ ಇಬ್ಬರು ಆಟ ಆಡ್ಕೊಂಡಿದ್ರು. ಸೊ ನಾನು ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಿಲ್ಲ. ಯಾಕೆ ಅಂದರೆ ನನಗೆ ಡೈಲಿ ವ್ಲಾಗ್ ಮಾಡಿ ಅಷ್ಟು ಅಭ್ಯಾಸ ಇಲ್ಲದೆ ಇರೋದ್ರಿಂದ ಸಣ್ಣದಾಗಿ ಮಾಡಿದ್ದೀನಿ. ನೆಕ್ಸ್ಟು ಆ್ಯಸ್ ಯೂಶ್ವಲ್ ಅಡುಗೆ ಮಾಡೋದು. ಹೀರೆಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡಿದೆ. ಬೇಳೆ ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಅದಾದ ನೆಕ್ಸ್ಟು ಬೇಳೆ ಸಾಂಬಾರು, ಅನ್ನ ಮಾಡಿ, ಅಡುಗೆ ಮಾಡಿ, ಊಟ ಮಾಡಿ ಆರಾಮಾಗಿ ಮಲ್ಕೊಂಡ್ವಿ. ಸೊ ಇದಿಷ್ಟೇ ನನ್ನ ಸಿಂಪಲ್ ಡೈಲಿ ರೊಟೀನ್ ಆಗಿರುತ್ತೆ. ಇದಕ್ಕಿಂತ ಜಾಸ್ತಿ ಏನೂ ಇರೋದಿಲ್ಲ. ನಾವೆಲ್ಲೂ ಹೊರಗಡೆನೂ ಹೋಗೋದಿಲ್ಲ, ಸುತ್ತಾಡೋದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ನಾನು ಡೈಲಿ ವ್ಲಾಗ್ನ ನಾನೇನು ಅಪ್ಲೋಡ್ ಮಾಡೋದಕ್ಕೆ ಹೋಗಲ್ಲ. ಐ ಹೋಪ್ ಎಲ್ರಿಗೂ ಆನ್ಸರ್ ಸಿಕ್ತು ಅನಿಸುತ್ತೆ. ಹಾಗೆ ನನ್ನ ದಿನದ ರೊಟೀನ್ ನೋಡಿ ನಿಮ್ಗೆ ಯಾರಿಗಾದರೂ ಖುಷಿ ಆಗಿದ್ದರೆ ಓಕೆ, ಇಲ್ಲ ಅಂತಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.